ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳೋದಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಸಂಪ್ರದಾಯದಂತೆ KSRTCನಲ್ಲಿ ನೌಕರರೆಲ್ಲರೂ ಸೇರಿ ಅತ್ಯಂತ ಸಂಭ್ರಮದಿಂದ ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇರ್ತಕ್ಕಂಥದ್ದು ಒಂದು ಸಂತೋಷ. ಮತ್ತು ಈಗ ನಾನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಎಲ್ಲ ಆಹ್ವಾನಿತ ಬಂಧುಗಳೇ, ಯಾವತ್ತೂ ಇಲ್ಲಿ ನೆರೆದಿರ್ತಕ್ಕಂಥ ಸಹೋದರ ಸಹೋದರಿಯರೇ, ಮಾಧ್ಯಮದ ನನ್ನ ಸ್ನೇಹಿತರೆ, ನಾನು ಈ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳಿದೆ, ಒಂದು 5-6 ಕಾರ್ಯಕ್ರಮಗಳಿದೆ. ಹಾಗಾಗಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಬಹುಶಃ ಮಾತಾಡಬೇಕಾದಾಗ ಪ್ರಾರಂಭಿಕವಾಗಿ ನಮ್ಮ ಸ್ಟೇಟ್ ಶಕ್ತಿ ಯೋಜನೆ ಬಗ್ಗೆ ಪ್ರಸ್ತಾಪ ಮಾಡಿದೆ. ಶಕ್ತಿ ಯೋಜನೆ ಪ್ರಸ್ತಾಪ ಮಾಡಿದಾಗ ನಾನು ನೋಡ್ತಾ ಇದ್ದೆ, ಬರೀ ಹೆಣ್ಮಕ್ಳ ಮಾತ್ರ ಕಪ್ಪಳ ಹೊಡಿತಿದ್ರು, ಗಂಡಸರು ಯಾರು ಹೊಡಿತಿದ್ರು. ಗಂಡಸರು ಯಾರು ಹೊಡಿತಿರಲ್ಲ. ನೀನು ಒಪ್ಕೊಡ್ದಿದ್ದು ನೋಡಿದೆ. ಈಗ ಶಕ್ತಿ ಯೋಜನೆ ಅದ್ರ ಜೊತೆಗೆ ಬೇರೆ ಯೋಜನೆಗಳನ್ನ ಜಾರಿ ತರುವಂತ ಪೂರ್ವದಲ್ಲಿ ಎಲ್ಲರಿಗೂ ಅನುಮಾನ ಇತ್ತು, ಇದು ಜಾರಿ ಆಗಲಿಲ್ಲ, ಯಾವ ಸರ್ಕಾರನೂ ಕೂಡ ಜಾರಿ ಮಾಡೋದಕ್ಕೆ ಸಾಧ್ಯ ಅಲ್ಲ ಅಂತ ಹೇಳಿ. ಆದರೆ ಹಣಕಾಸಿನ ಇತಿಮಿತಿಯನ್ನು ನೋಡಿ ಆ ಮಾತುಗಳಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ರು. ವಿರೋಧ ಪಕ್ಷದವರು ಕೂಡ ಅದನ್ನು ಟೀಕೆ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ನಿಮಗೆ ನಮ್ಮ ಈ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿ ಯೋಜನೆಗಳಿಂದ ಜನರನ್ನ ಆಧರಿಸಿರುವಂತಕ್ಕಂಥ ಯೋಜನೆ ಜನರುಗಳಿಗೆ ಯಾವ ರೀತಿಯ ಕಟ್ಟಾಗಿದೆ ಅಂದರೆ, ಇವತ್ತು ದುಬಾರಿ ಜೀವನ ಆಗಿದೆ. ನುಗ್ಗೆಕಾಯಿ 600 ರೂಪಾಯಿ ಆಗೋಗಿದೆ. ಒಂದು ನುಗ್ಗೆಕಾಯಿಗೆ ಎಷ್ಟು? 600 ರೂಪಾಯಿ. ಕೆಜಿಗೆ 600 ರೂಪಾಯಿ. ಒಂದು ನುಗ್ಗೆಕಾಯಿಗೆ 50 ಪೈಸೆ ನಾವು ಕೇಳ್ತೀವಿ. ಈ ರೀತಿಯಾಗಿ ದುಬಾರಿ ಜೀವನ ಆಗಿರ್ತಕ್ಕಂಥ ಇದರಲ್ಲಿ ಮಧ್ಯಮ ವರ್ಗದವರಿಗೆ ಬದುಕತಕ್ಕಂಥದ್ದು ಕಷ್ಟ ಇದೆ. ಸಂಸಾರಗಳನ್ನ ಸಾಗಿಸ್ತಕ್ಕಂಥದ್ದು ಕೂಡ ಕಷ್ಟ ಇದೆ. ಹಾಗಾಗಿ ಇವತ್ತು ಜನರಿಗೆ ನೇರವಾಗಿ ಅವ್ರಿಗೆ ಜೋಬಿಗೆ ಹಣವನ್ನು ಕೊಟ್ಟರೆ ಸ್ವಲ್ಪ ಮಟ್ಟಿಗೆ ಅವರ ಪರಿಸ್ಥಿತಿ ಸುಧಾರಿಸಬಹುದು ಅಂತಕ್ಕಂಥ ವೃತ್ತಿಯಿಂದ ಒಂದು ಯೋಜನೆ ತಂದಿದ್ವಿ. 1 ವರ್ಷಕ್ಕೆ ನಾವು ಖರ್ಚು ಮಾಡ್ತಾ ಇರ್ತಕ್ಕಂಥ ಹಣ ಅಂತ ಹೇಳಿದ್ರೆ ಸುಮಾರು 60,000 ಕೋಟಿ. 60,000 ಕೋಟಿನಲ್ಲಿ ಬಹುತೇಕ ಜನ ಚರ್ಚೆ ಮಾಡ್ತಾರೆ. 60,000 ಕೋಟಿನಲ್ಲಿ ಇವತ್ತು ನಮಗೆ ಅಭಿವೃದ್ಧಿ ಕಾರ್ಯಗಳಿಗೆ ಕುಂಠಿತ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳೋದು ಉಂಟು. ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆಗೆ ಇದನ್ನು ಪ್ರಯೋಜನ ಪಡಿತಾ ಇರ್ತಕ್ಕಂಥ ಕೋಟ್ಯಾಂತರ ಜನ, 1,40,00,000 ಜನ, 1,40,00,000 ಜನ ಶಕ್ತಿ ಯೋಜನೆ ಮತ್ತು ಬೇರೆ ಬೇರೆ ಯೋಜನೆಗಳಿಂದ ಪ್ರಯೋಜನ ಪಡಿತಾ ಇರ್ತಕ್ಕಂಥದ್ದನ್ನ ಎಲ್ಲೋ ಒಂದು ಕಡೆಗೆ ಮನುಷ್ಯರಿಗೆ ನನಗೆ ಅನಿಸಿರ್ತಕ್ಕಂಥ. ನಾನು ಹೋದ ವರ್ಷ ಹಾಸನಕ್ಕೆ ಹೋಗಿದ್ದೇನೆ, ಹಾಸನಾಂಬ ದೇವಸ್ಥಾನಕ್ಕೆ ಹೋಗಿದ್ದೇನೆ. ಹಾಸನಾಂಬ ದೇವಸ್ಥಾನಕ್ಕೆ ನಾನು ರಾತ್ರಿ 11 ಗಂಟೆಗೆ ಹೋದ್ರೆ ಒಂದು 25 ಜನ ನಮ್ಮ ಹೆಣ್ಮಕ್ಳು ನಿಂತಿದ್ರು. ಅಣ್ಣ, ನಾವು ಈ ಊರವರು ಆ ಊರವರು ಅಂತ ಹೇಳಕ್ಕೆ ಶುರು ಮಾಡಿದ್ರು. ಅಂದ್ರೆ ಹೆಣ್ಣು ಮಕ್ಕಳು ಹಾಸನಾಂಬ ದೇವಸ್ಥಾನಕ್ಕೆ ಬಂದಿದ್ದಾರೆ. ಏನಮ್ಮ ಎಲ್ಲ 20 ಜನ ಬಂದಿದ್ದೀರ ಅಂದ್ರೆ, ನೀವು ಕೊಟ್ಟಿದ್ದು ಶಕ್ತಿ ಯೋಜನೆ ಇದೆಯಲ್ಲ ಅದಕ್ಕೆಲ್ಲರೂ ಬಂದಿದ್ದೀರ. ನಮಗೆ ದುಡ್ಡು ಖರ್ಚಾಗಿರ್ಬೋದು, ಅವು ಬಂದಿರ್ಬೋದು, ಟೀಕೆಗಳಿವೆ, ಇಲ್ಲ ಅಂತ ಅಲ್ಲ. ಟೀಕೆಗಳ ಜೊತೆಗೆ ಹಣವನ್ನು ಕೂಡ ಖರ್ಚು ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ನನಗೆ ಅನಿಸ್ತಿರ್ತಂತೆ, ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಏನಾದರೂ ಒಂದು ಸ್ವಾಭಿಮಾನವನ್ನು ತಂದುಕೊಟ್ಟಿದೆ ಅಂತಂದ್ರೆ ಈ ಶಕ್ತಿ ಯೋಜನೆ. ಆ ಶಕ್ತಿ ಯೋಜನೆ ಸ್ವಾಭಿಮಾನ ತಂದುಕೊಟ್ಟಿದೆ.
ಹೊರಗಡೆ ಹೋಗಿ ಅವ್ರು ಯಾರು ಹೆಣ್ಮಕ್ಳು ಯಾರು ಕೂಡ ಹೊರಗಡೆ ಹೋಗ್ತಿರ್ಲಿಲ್ಲ, ದೇವಸ್ಥಾನಗಳು ನೋಡಿರ್ಲಿಲ್ಲ, ಏನ್ ಜನನೂ ಹೋಗೋದಿಲ್ಲ ದೇವಸ್ಥಾನಕ್ಕೆ, ಹೋಗ್ತಾರೆ ಬರ್ತಾರೆ. ಆದ್ರೆ ಎಲ್ಲ ಒಂದು ಕಡೆಗೆ ಅವ್ರಿಗೆ ಒಂದು ಯಾವುದೋ ಮಾನಸಿಕವಾಗಿರ್ತಕ್ಕಂಥ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಕೂಡ ಬರೋದಕ್ಕೆ ಸಾಧ್ಯ ಆಗ್ತದೆ. ಸೊ ಆ ರೀತಿಯಾಗಿ ನಿಮ್ಮನ್ನ ಆ ಮನುಷ್ಯನಿಗೆ ನೇರವಾಗಿ ಬಜೆಟಿಂದ ಹಣವನ್ನ ಕೊಟ್ಟು ಅದರ ಮುಖೇನ ಅವನ ಜೋಬಿಗೆ ಹಣವನ್ನು ಕೊಟ್ಟು ಶಕ್ತಿಯನ್ನು ತುಂಬತಕ್ಕಂಥ ಯೋಜನೆ. ಅದರ ಶಕ್ತಿಯನ್ನು ಇನ್ನೊಂದಲ್ಲ, ನಿಮಗೆ ಶಕ್ತಿಯನ್ನು ತುಂಬತಕ್ಕಂಥದ್ದು ಯೋಜನೆಗಳು 5 ಯೋಜನೆಗಳಿದೆಯಲ್ಲ, ಆ ಯೋಜನೆಗಳನ್ನ ಇವತ್ತು ನಮಗೆ ದುಬಾರಿ ಅಂತ ಅನ್ನಿಸಿದ್ರು ಕೂಡ ಅದನ್ನಿಗೆ ಜನರಿಗೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಕೂಡ ಪ್ರಯೋಜನ ಆಗಿದೆ ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಕೂಡ ಒಪ್ಪಲೇಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ, ಈಗ ನನಗೆ ಎಷ್ಟು ಜನ ಪ್ರಯಾಣ ಮಾಡಿದ್ದಾರೆ ಅಂತ ಸಿರಾ ಡಿಪೋನಲ್ಲಿ ಇಲ್ಲಿವರೆಗೆ ಪ್ರಯಾಣ ಮಾಡಿರ್ತಕ್ಕಂಥವ್ರು ಅಂದ್ರೆ 2,05,00,000 ಜನ. 2,05,00,000 ಜನ. ದುಡ್ಡು ಎಷ್ಟು ಖರ್ಚಾಗಿದೆ ಅಂತ ಹೇಳಿದ್ರೆ, ಅಂದ್ರೆ ದುಡ್ಡು ನೀವು ಕೊಡ್ತಾ ಇಲ್ಲ, ಯಾಕೆ ಕೊಡ್ತಾ ಇದೀವಿ ಅಂದ್ರೆ ನಾವು ಕೊಡ್ತಾ ಇದ್ದೀವಿ. ಸರ್ಕಾರ ನಾವು ಅದನ್ನು ನಾವು ದುಡ್ಡು ತುಂಬ್ತಾ KSRTC ಎಷ್ಟು ಅಂತಂದ್ರೆ ಅದು 77,46,00,000. 77,46,00,000 ನಾವು ಹಣವನ್ನು ತುಂಬಿರ್ಬೇಕಾದಾಗ ಇದ್ರ ಉದ್ದೇಶ ಏನು ಅಂತಕ್ಕಂಥದನ್ನ ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕಲ್ಲ. ನನಗೊಂದು ಅದರ ಜೊತೆಗೆ ತುಮಕೂರಿನಲ್ಲಿ ಇದುವರೆಗಾಗಿ ತುಮಕೂರು ಜಿಲ್ಲೆನಲ್ಲಿ ಓಡಾಡಿರ್ತಕ್ಕಂಥವ್ರು ಅಂದ್ರೆ 18,43,000 ಜನ ಹೆಣ್ಣುಮಕ್ಕಳು ಶಕ್ತಿ ಯೋಜನೆಯನ್ನ ಪ್ರಯೋಜನ ಪಡ್ಕೊಂಡಿದ್ದಾರೆ. ಖರ್ಚಾಗಿರೋದು ಅಂತಂದ್ರೆ ಸರ್ಕಾರ ಕೊಟ್ಟಿರ್ತಕ್ಕಂಥ ದುಡ್ಡು ಎಷ್ಟು ಅಂದ್ರೆ 571 ಕೋಟಿ. 571 ಕೋಟಿ ಹಣವನ್ನು ಕೊಡೋದ್ರ ಮುಖೇನ ನಿಮ್ಗೆ ಒಂದು ಆತ್ಮೀಯವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಈ ಯೋಜನೆ. ಅದೇ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕೂಡ ಮಧ್ಯಮ ವರ್ಗದವರಿಗೆ, ಬಡತನ ರೇಖೆಯಿಂದ ಕೆಳಗಿರ್ತಕ್ಕಂಥವ್ರಿಗೆ ಅವ್ರಿಗೆ ಸ್ವಾಭಿಮಾನವನ್ನು ತಂದುಕೊಡ್ತಕ್ಕಂಥ ಯೋಜನೆಗಳಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಬೇರೆ ಕಾರ್ಯಕ್ರಮಗಳು ತುಂಬಾ ಇದೆ, ಹೆಚ್ಚು ಮಾತಾಡಕ್ಕೆ ಹೋಗಲ್ಲ.